ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಾಯಿಸಿಯಲೇ ನನ್ನ ದೇವಿ ಕಾಣುವಳು. ಯಾರು? ಅಮ್ಮವ್ರ? ನಮಸ್ತೆ ಅಮ್ಮವ್ರೆ, ನಮಸ್ತೆ. ನಿನಗೇನಾದ್ರೂ ಬುದ್ಧಿ ಇದೆಯಾ? ನಾನು ಏನು ಹೇಳಿದೆ ಅಮ್ಮವ್ರೆ? ಈಗ ನಮಸ್ತೆ ಹೇಳೋದು ತಪ್ಪ ಅಮ್ಮವ್ರೆ? ಕುಡ್ದು ಬಂದಿದ್ದಲ್ದೆ ಎದುರುತ್ರ ಬೇರೆ ಕೊಡ್ತೀಯ ನನಗೆ? ಇದನ್ನೇನಾದ್ರೂ ನಿನ್ ಮನೆ ಅನ್ಕೊಂಡ್ಯಾ? ನಿನಗಿಷ್ಟ ಬಂದ ಹಾಗೆ ಕುಡ್ದು ತಂದಾನ ಹಾಡೋಕೆ? ಒಬ್ರ ಮನೇಲಿ ಕೆಲ್ಸ ಮಾಡುವಾಗ ಒಂದು ರೀತಿ ನೀತಿ ಇರ್ಬೇಕಲ್ವಾ? ಅದೆಲ್ಲ ಬಿಟ್ಬಿಟ್ಟು ಹೀಗೆ ಹಾಯಾಗಿ ಕುಡಿತಾ ಅಲಿತಿದೀಯಲ್ಲ. ಪೂರ್ಣ, ಪೂರ್ಣ! ಅಮ್ಮವ್ರೆ, ಅಮ್ಮವ್ರೆ, ತಪ್ಪಾಗೋಯ್ತು ಅಮ್ಮವ್ರೆ. ಯಾವತ್ತೂ ಕುಡ್ಕೊಂಡು ಬರಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ. ನೋಡಿದ್ಯಾ ಶ್ಯಾಮ, ನೀನ್ ಇವ್ರ ಮೇಲೆ ಕರುಣೆ ತೋರಿಸಿ ಇವ್ರನ್ನ ಮನೆಗ್ ಕರ್ಕೊಂಡ್ ಬಂದೆ. ಮನೇಲಿ ಮಕ್ಕಳಿದ್ದಾರೆ ಅನ್ನೋ ವಿಷಯನೋ ಮರ್ತು ಇವನು ಕುಡ್ದು ಬಂದಿದ್ದಾನೆ. ಇವನನ್ನ ನೋಡಿ ಮಕ್ಕಳು ಕಲಿಯೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ತನ್ನ ಮಗನ್ ಬಗ್ಗೆನೆ ಅವನಿಗೆ ಕೇರಿ ಇಲ್ಲ ಅಂದ್ಮೇಲೆ ನೀನ್ ಯಾಕಮ್ಮ ಆ ಕೃಷ್ಣನ್ ಭವಿಷ್ಯದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಇವನಂತವ್ರಿಗೆ ನಾವ್ ಎಷ್ಟೇ ಮಾಡಿದ್ರೂ ಪ್ರಯೋಜನ ಇರಲ್ಲ. ಈಗ್ಲಾದ್ರೂ ನೀನ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಏನ್ ಕೋಟಿ ಇದು? ಅಖಿಲವ್ರು ನಿನಗೆ ಹೇಳಿದ್ರಲ್ವಾ ಮನೇಲಿ ಕುಡಿಯೋ ಹಾಗಿಲ್ಲ ಅಂತ? ಮತ್ತೆ ಯಾಕೆ ಕುಡ್ಕೊಂಡ್ ಬಂದೆ? ಸಾರಿ ಮೇಡಮ್, ಇನ್ನೊಂದ್ಸಲ ಹೀಗಾಗ್ದಿರೋ ತರ ನೋಡ್ಕೋತೀನಿ. ಸರಿ, ಮೊದ್ಲು ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗು. ಬನ್ನಿ. ಪೂರ್ಣ, ಪೂರ್ಣ, ಅದು ಪೂರ್ಣ, ನೀನು ಮನುಷ್ಯನೇನಾ? ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಅಂತ್ಯ. ನನ್ನ ಕಟ್ಕೊಂಡು ನನ್ ಜೀವನನ ನರ್ಕ ಮಾಡ್ಬಿಟ್ಟೆ. ನಿನ್ ಕಾಟ ತಡೆಯೋಕಾಗ್ದೆ ಯಾವ್ದಾದ್ರೂ ನದಿನೋ ಕೆರೆನೋ ನೋಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಒಬ್ಬ ಮಗ ಇದ್ದಾನೆ ಅಂತ ಯೋಚಿಸ್ದೆ. ಹೋಗ್ಲಿ, ಅವನಿಗೋಸ್ಕರನಾದ್ರೂ ನೀನ್ ಬದ್ಲಾಗ್ತೀಯ ಅನ್ಕೊಂಡೆ. ಆದ್ರೆ ಅದು ಕೂಡ ಇಲ್ಲ. ಕುಡ್ದು ತೂರಾಡೋರ್ಗೆ ಮದ್ವೆ ಮಕ್ಕಳು ಎಲ್ಲ ಯಾಕೆ? ಹೀಗೆ ಹೇಳ್ತೀಯಲ್ಲ ಪೂರ್ಣ, ನಾನು ಯಾವತ್ತಾದ್ರೂ ನಿಮ್ಗೆ ದನಿ ಎತ್ತಿ ಜೋರಾಗಿ ಮಾತಂದಿದ್ದೀನ? ಅನ್ಲಿಲ್ಲ ಅಲ್ವಾ? ನಿನ್ ಮೇಲಾದ್ರೂ ಕೃಷ್ಣನ್ ಮೇಲಾದ್ರೂ ನಾನು ಯಾವತ್ತಾದ್ರೂ ಕೈ ಎತ್ತಿದ್ದೀನ? ಇಲ್ಲ ಅಲ್ವಾ? ನಾನು ಈ ಕುಡಿಯೋದು ಬಿಡಬೇಕು ಅಂತ ತುಂಬಾ ಸಾರಿ ಅನ್ಕೊಂಡೆ. ಆದ್ರೆ ಕುಡಿದೇ ಇರಕ್ಕಾಗ್ತಾ ಇಲ್ಲ ಪೂರ್ಣ. ಪೂರ್ಣ, ನೀವು ಅಂದ್ರೆ ನನಗ್ ಪ್ರಾಣ. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ? ಹೇಳು ಪೂರ್ಣ, ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಕುಡಿಯೋದನ್ನ ಬಿಟ್ಬಿಡು. ಹೇಳು, ಬಿಡ್ತೀಯಾ? ಅದು ನನ್ನ ಕೈಯಲ್ಲಿ ಆಗಲ್ಲ ಪೂರ್ಣ. ಸರಿ ಆಯ್ತು ಬಿಡು, ಇದನ್ನ ಇಲ್ಲಿಗೆ ಬಿಟ್ಬಿಡು. ತುಂಬಾ ಹೊಟ್ಟೆ ಹಸಿತಿದೆ. ಏನ್ ಮಾಡಿದ್ಯಾ? ಇವತ್ ನಿನ್ಗೆ ಊಟ ಹಾಕಲ್ಲ. ಏನೋ ಊಟ ಕೊಡಲ್ವಾ? ಇವತ್ತು ಮಾತ್ರ ಅಲ್ಲ, ನೀನು ಕುಡಿಯೋದನ್ನ ಬಿಡೋ ತನಕ ನಿನಗೊಂದ್ ಲೋಟ ನೀರು ಕೂಡ ಕೊಡಲ್ಲ. ಇಲ್ಲೇ ಹೀಗೆ ಬಿದ್ದಿರು. ಪೂರ್ಣ, ಇದೊಂದ್ ಸರಿಗೆ ನನ್ನ ಮಾತು ಕೇಳು. ಪೂರ್ಣ, 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 ಬಾಗ್ಲು ತೆಗಿಯೇ ಪೂರ್ಣ, ಪ್ಲೀಸ್ ತೆಗಿಯೇ ಪೂರ್ಣ. ಪೂರ್ಣ, ಹೊಟ್ಟೆ ಹಸಿತಿದೆ ಪೂರ್ಣ, ತುಂಬಾ ಹೊಟ್ಟೆ ಹಸಿತಿದೆ ಪೂರ್ಣ. ಪ್ಲೀಸ್ ಪೂರ್ಣ, ಬಾಗಿಲು ತೆಗಿಯೇ, ಬಾಗಿಲು ತೆಗಿಯೇ.
ಪೂರ್ಣ 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 ಬಾಗಿಲು ತೆಗಿಯೇ ಪೂರ್ಣ ಪೂರ್ಣ ಬಾಗಿಲು ತೆಗಿಯೇ ಬಾಗಿಲು ತೆಗಿಯೇ ಪೂರ್ಣ ಬಾಗಿಲು ತೆಗಿಯೇ ಪೂರ್ಣ ಕೋಟಿ ಅಂಕಲ್. ಎಲ್ಲಿ ಹೋದ್ಲಿ ಅವಳು? ಕೋಟಿ ಅಂಕಲ್. ಲ ಕೃಷ್ಣ. ಅಲ್ಲ ಕೋಟಿ ಅಂಕಲ್, ನಾನು ವಿಹಾರಿ. ವಿಹಾರಿ ಪುಟ್ಟ, ನೀನೇನಪ್ಪ ಇಲ್ಲಿ? ಏನು ಇಲ್ಲ ಬಿಡಿ, ನೀವು ಹೊರಗಡೆ ಯಾಕಿರೋದು? ಅದು ತುಂಬಾ ಕುಡ್ಕೊ ಬಂದಿದ್ದೀನಿ ಅಂತ ಪೂರ್ಣ ನನ್ನ ಮನೆ ಒಳಗೆ ಸೇರಿಸ್ತಿಲ್ಲ. ವಿಹಾರಿ ಪುಟ್ಟ, ತುಂಬಾ ಹಸಿವು ಆಗ್ತಿದೆ. ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಏನಾದರೂ ಊಟ ಕೊಡು ಅಂತ ಕೇಳಿದ್ರೆ ಪೂರ್ಣ ಕೊಡಲ್ಲ ಅಂತ ಹೇಳಿ ಡೋರ್ ಹಾಕೊಂಡಿದ್ದಾಳೆ. ತುಂಬಾ ಹಸುವಾಗ್ತಾ ಇದೆಯಾ? ಹೌದು ವಿಹಾರಿ, ಹಸಿವು ತುಂಬಾ ಆಗ್ತಾ ಇದೆ. ಸರಿ, ಇಲ್ಲೇ ಇರಿ. ಪೂರ್ಣ ಬಾಗಲ್ ತೆಗಿಯೇ. ಪೂರ್ಣ ಕೋಟಿ ಅಂಕಲ್, ನಿಮ್ಗೋಸ್ಕರ ಊಟ ತಂದಿದ್ದೀನಿ. ವಿಹಾರಿ ವಿಹಾರಿ, ಕೊಡು ಕೊಡು. ಇಲ್ಲಿ ಕೊಡಿ, ನಾನು ತಿನ್ನಿಸ್ತೀನಿ. ಇಲ್ಲಿ ಕೊಡಿ. ಪೂರ್ಣ ಆಂಟಿ ಹೇಳಿದ್ದು ನಿಜಾನೇ ಅಲ್ವಾ ಕೋಟಿ ಅಂಕಲ್? ನೀವು ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಲ್ವಾ? ಇನ್ ಮುಂದೆ ಆದ್ರೂ ನೀವು ಕುಡಿಯೋದಿನ ಬಿಡ್ಬೋದು ಅಲ್ವಾ? ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಕೋಟಿ ಅಂಕಲ್. ಸರಿ ಬಿಡು ವಿಹಾರಿ, ನಿನಗೋಸ್ಕರ ನಾನು ಬಿಟ್ಬಿಡ್ತೀನಿ. ನಿಜಾನಾ? ಹಾಗಾದ್ರೆ ಕುಡಿಯೋದ್ ಬಿಡ್ತೀನಿ.
ಇನ್ಮೇಲೆ ಕುಡಿಯೋದಿಲ್ಲ ಬಿಡು. ನಿನ್ನ ಮೇಲೆ ಆಣೆ, ಇನ್ಮೇಲೆ ಕುಡಿಯಲ್ಲ. ನನ್ ಒಳ್ಳೆ ಕೋಟಿ ಅಂಕಲ್, ನಾನು ಏನ್ ಹೇಳಿದ್ರು ಕೇಳ್ತಾರೆ. ತಿನ್ಸಪ್ಪ. ಕಂದ ವಿಹಾರಿ ನೀನಾ? ಪೂರ್ಣ, ಕೋಟಿ ಅಂಕಲ್ ಹೀಗೆ ಹೊರಗಡೆ ಇರೋದು ಸರಿಯಲ್ಲ ಪೂರ್ಣ ಆಂಟಿ. ಇಲ್ಲಿ ತುಂಬಾ ಸೊಳ್ಳೆ ಇದೆ, ಅದೇನಾದ್ರೂ ಕಚ್ಚಿದ್ರೆ ಫೀವರ್ ಬರುತ್ತೆ. ಕುಡ್ಕೊಂಡ್ ಬಂದಿದಾರಲ್ಲಪ್ಪ, ಹೀಗ್ ಶಿಕ್ಷೆ ಕೊಟ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಕೋಟಿ ಅಂಕಲ್ ನಾಳೆಯಿಂದ ಕುಡಿಯಲ್ಲ ಅಂತ ನನ್ ಮೇಲೆ ಆಣೆ ಮಾಡಿದ್ದಾರೆ. ಗುಡ್ ನೈಟ್ ವಿಹಾರಿ. ಗುಡ್ ನೈಟ್ ಪೂರ್ಣ ಆಂಟಿ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತೇ ಇದೆ, ಮಕ್ಕಳಿಗೆ ಓದಿನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ಮುಖ್ಯ ಅಂತ. ನಮ್ಮ ಈ ಸ್ಕೂಲ್ ಓದಿನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಮಕ್ಕಳಲ್ಲಿರೋ ಪ್ರತಿಭೆನ ಹೊರಗಡೆ ತರ್ತಿದೆ. ಅದ್ರ ಭಾಗ ಆಗಿ ಸ್ವಲ್ಪ ಹೊತ್ತಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಶುರುವಾಗತ್ತೆ. ಮಕ್ಕಳೆಲ್ಲರೂ ರೆಡಿ ಆಗಿರಿ. ಏ ರವಿ, ಇವತ್ತು ಹೇಗಾದ್ರೂ ಸರಿ ಕೃಷ್ಣ ಹಾಡೋ ಹಾಗಿಲ್ಲ. ಹಾಗಾದ್ರೆ ನಾನು ಇದರಲ್ಲಿ ಫಸ್ಟ್ ಬರ್ತೀನಿ. ಆಮೇಲೆ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್, ಆಮೇಲೆ ಸ್ಟೇಟ್ ಕಾಂಪಿಟೇಷನ್, ಅಲ್ಲಿ ಕೂಡ ನಾನೇ ಫಸ್ಟ್ ಬಂದು ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗ್ತೀನಿ. ಖಂಡಿತ ನೀನೇ ಹೋಗ್ತೀಯಾ? ನಿಂಗೆ ಟ್ಯಾಲೆಂಟ್ ಇದೆ. ಏಯ್, ಹೇಗಾದ್ರೂ ಸರಿ ಆ ಕೃಷ್ಣ ಹಾಡ್ದಿರೋ ಹಾಗೆ ಮಾಡು. ಓಕೆನೋ, ಅವ್ನು ಹಾಡ್ದ ಹಾಗೆ ನಾನು ಮಾಡ್ತೀನಿ. ಹಾಂ, ಅವನು ಬಂದ್ಮೇಲೆ ನಾನು ವಾಶ್ರೂಮ್ ಅಂತ ಹೇಳ್ಬಿಟ್ಟು ಅವನ್ನ ಒಳಗಡೆ ಲಾಕ್ ಮಾಡಾಕ್ ಬಿಡ್ತೀನಿ. ಓಕೆ, ಸೂಪರ್. ವಿಹಾರಿ, ಪ್ರಿಪೇರ್ ಆದ್ಯಾ? ತುಂಬಾ ಚೆನ್ನಾಗಿ ಆಡ್ಬೇಕು. ಅವನು ತುಂಬಾ ಚೆನ್ನಾಗಿ ಆಡ್ತಾನೋ. ನಂಗೆ ಬೇಕಾಗಿರೋದು ಅದೇ. ಅರೇ, ನಂಗೆ ವಾಶ್ರೂಮ್ಗೆ ಹೋಗ್ಬೇಕು, ಬರ್ತೀಯಾ? ನೋಡಿ. ಎಸ್. ಏ ರವಿ, 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 ಬಾಗ್ಲು ತೆಗಿಯೋ. ರವಿ, ಏನಾಯ್ತು? ಡನ್. ಎಸ್, ಓಕೆ. ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಹಾಡ್ತಿರೋದು ವಿಹಾರಿ. ವಿಹಾರಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಹಾಡಬೇಕು. ಆಲ್ ದ ಬೆಸ್ಟ್. ಓಕೆ ಡ್ಯಾಡಿ. ವಿಹಾರಿ, ರವಿ, ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಕೃಷ್ಣ ಕಾಣಿಸ್ತಿಲ್ವಲ್ಲ? ಹೌದು ಶ್ಯಾಮ. ವಿಹಾರಿ ಆದ್ಮೇಲೆ ಅವನೇ ಹಾಡ್ಬೇಕಲ್ವಾ? ಎಲ್ಲ ಹೋಗಿರ್ತಾನೆ. ಇರಿ, ನೋಡ್ಕೊಂಡ್ ಬರ್ತೀನಿ.
ಮಮ್ಮಿ ಯಾಕೆ ಆ ಕಡೆ ಹೋಗ್ತಿದ್ದಾರೆ? ಅವ್ರೇನಾದ್ರೂ ನೋಡ್ಬಿಟ್ರೆ? ಯಾರಾದ್ರೂ ಬಾಗ್ಲು ತೆಗೀರಿ. ಕೃಷ್ಣ ಕೃಷ್ಣ ಬಿಹಾರಿ, ಕೃಷ್ಣ ಕೃಷ್ಣ ಬಿಹಾರಿ, ರವಿ. ರವಿ, ಕೃಷ್ಣ ರವಿ, ರವಿ, ಕೃಷ್ಣ. ಶ್ಯಾಮಮ್ಮ, ಯಾರಿನಾ? ಅಲ್ಲ ಶ್ಯಾಮಮ್ಮ, ನನ್ನ ಫ್ರೆಂಡ್ ರವಿ. ಸರಿ ಬಾ ಕೃಷ್ಣ, ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ, ಬಾ ಬಾ. ಈಗ ಕೃಷ್ಣ. ಕೃಷ್ಣ, ಎಲ್ಲಿದ್ರೂ ಬರ್ಬೇಕು. ಎಂತ ಕೆಲಸ ಮಾಡಿದ್ರಿ ಮಮ್ಮಿ? ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ. ಛೇ. ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು ಕೃಷ್ಣಂಗೆ. ಕಂಗ್ರ್ಯಾಚುಲೇಷನ್ ಕೃಷ್ಣ. ಥ್ಯಾಂಕ್ ಯು ಮೇಡಮ್. ತಗೋ. ಮೇಡಮ್, ನನಗೆ ಮ್ಯೂಸಿಕ್ ಕಲಿಸಿದ್ದು ನನ್ನ ಶ್ಯಾಮಮ್ಮ. ನನಗೆ ಈ ಪ್ರೈಸ್ ಬಂದಿರೋ ಕಾರಣ ನಮ್ಮ ಶ್ಯಾಮಮ್ಮ. ಈ ಅವಾರ್ಡ್ನ ನಾನು ಅವ್ರ ಕೈಯಿಂದಾನೇ ತಗೋಬೇಕನ್ಸುತ್ತೆ. ಆಯ್ತು ಕೃಷ್ಣ. ಶ್ಯಾಮಮ್ಮ, ಹೋಗು ಶ್ಯಾಮ. ತಗೊಳ್ಳಿ. ಹಲೋ, ಯಾರು? ಮೊದಲು ನಾನು ಹೇಳೋದನ್ನ ಕೇಳಿ ಮೇಡಮ್. ನೀವೇನ್ ಹೇಳ್ತಿದ್ದೀರಾ? ನಾನೇನ್ ಕೇಳ್ಬೇಕು? ನೀವು ನಿಮ್ಮ ಮೊಮ್ಮಗ ಅನ್ಕೊಂಡಿರೋ ಹುಡುಗ ನಿಮ್ಮ ಮೊಮ್ಮಗ ಅಲ್ಲ. ಏಯ್, ಏನ್ ಹೇಳ್ತಿದ್ಯಾ ನೀನು? ಅಖಿಲ್ ಅವ್ರ ಹೋಲಿಕೆ ಆಗ್ಲಿ ಬುದ್ಧಿ ಆಗ್ಲಿ ಯಾವ್ದಾದ್ರೂ ವಿಹಾರಲ್ಲಿದ್ಯಾ? ಕೃಷ್ಣ ಸುಂದರಿ ಎಷ್ಟೋ ರೀತಿನಲ್ಲಿ ಶ್ಯಾಮಗೆ ತೊಂದರೆ ಕೊಟ್ಟಿರೋ ಐಶ್ವರ್ಯ ಕೊನೆಗೆ ವಸಂತಗೆ ಫೋನ್ ಮಾಡಿ ವಿಹಾರಿ ಅಖಿಲ್ ಮಗ ಅಲ್ಲ ಅನ್ನೋದನ್ನ ಹೇಳಿ, ನಿಮಗೆ ಅನುಮಾನ ಇದ್ರೆ DNA ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ. DNA ಟೆಸ್ಟ್ ಅಲ್ಲಿ ವಿಹಾರಿ ಅಖಿಲ್ ಶ್ಯಾಮ ಅವರ ಮಗ ಅಲ್ಲ ಅನ್ನೋದು ಗೊತ್ತಾಗಿ ಎಲ್ರೂ ಶಾಕ್ ಆಗ್ತಾರೆ. ನಿಜವಾದ ಮಗ ಕೃಷ್ಣ ಅನ್ನೋದನ್ನ ತಿಳ್ಕೊಂಡ ಅಖಿಲ್ ದಂಪತಿಗಳು ಕೃಷ್ಣನ್ನ ಹುಡ್ಕೊಂಡ್ ಬರ್ತಿದ್ದಾರೆ ಅಂತ ಐಶ್ವರ್ಯನ್ಗೆ ಗೊತ್ತಾಯ್ತು. ಆಗ ಕೃಷ್ಣನ್ ಜೊತೆಗೆ ಪೂರ್ಣ ದಂಪತಿನ ಕೊಲ್ಲೋದಕ್ಕೆ ಆಕ್ಸಿಡೆಂಟ್ ಪ್ಲಾನ್ ಮಾಡ್ತಾರೆ ಐಶ್ವರ್ಯ. ಆ ಆಕ್ಸಿಡೆಂಟ್ ಅಲ್ಲಿ ಪೂರ್ಣ ದಂಪತಿ ಸತ್ ಹೋಗ್ತಾರೆ.
ಆನಂದ ಗಜಪತಿ ವರ್ಮಾ ಅವರ ನಿಜವಾದ ವಾರಸ್ದಾರ ಕೃಷ್ಣ ಮಾತ್ರ ಬದುಕಿ ಉಳಿತಾನೆ. ಈ ಆಕ್ಸಿಡೆಂಟ್ ಮೂಲಕ ಹಿಂದೆ ನಡೆದಿರೋ ಕುತಂತ್ರಕ್ಕೆಲ್ಲ ಐಶ್ವರ್ಯ ಕಾರಣ ಅಂತ ತಿಳ್ಕೊಂಡ್ರು ವರ್ಮಾ ದಂಪತಿಗಳು. ಐಶ್ವರ್ಯಗೆ ಸರಿಯಾಗಿರೋ ಶಿಕ್ಷೆ ಆಗ್ಬೇಕು ಅಂತ ಅಂದ್ಕೊಂಡ್ರು. ಸಾಕ್ಷ್ಯಾಧಾರದ ಜೊತೆ ನಿರೂಪಿಸಿ ಆ ಮೂಲಕ ಐಶ್ವರ್ಯನ ಜೈಲಿಗೆ ಸೇರಿಸಿದ್ರು. ಚಿಕ್ಕಂದಿನಿಂದ ತನಗೆ ಜೊತೆಯಾಗಿ ಸಹಾಯ ಮಾಡ್ತಾ ಇರುವಂತ ಆಬಾಲ ಗೋಪಾಲನಿಗೆ ಆಪದ್ ಬಾಂಧವ, ಒಂದೇ ಜಗದ್ಗುರು ಅಂತ ಕೀರ್ತಿ ಪಡೆದ ಜಗತ್ ರಕ್ಷಕನಾದ ಆ ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನೇ ತನ್ನ ಸ್ವಂತ ಮಕ್ಕಳಿಗೆ ಇಟ್ಟಿದ್ದಾಳೆ ಶ್ಯಾಮ. ಆ ಇಬ್ಬರು ಬಾಲಕೃಷ್ಣರ ಜೊತೆಗೆ ಸಂತೋಷದಿಂದ ಜೀವನ ನಡೆಸಿದ್ರು ಅಖಿಲ್ ಮತ್ತು ಶ್ಯಾಮ ದಂಪತಿಗಳು. ಶುಭಂ. ಕೃಷ್ಣ ಕೃಷ್ಣ ಮುದ್ದಿನ ಕೃಷ್ಣ ಅಷ್ಟಮಿಯಂದು ಹುಟ್ಟಿದ ಕೃಷ್ಣ ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲಕೃಷ್ಣನೇ. ಹೇ ಗೋಪಿ ಕೃಷ್ಣ ಮುದ್ದಿನ ಕೃಷ್ಣ ತುಂಟತನದ ಸೆಳೆವ ಕೃಷ್ಣ ಯಶೋಧ ಕೃಷ್ಣ ರಾಮ ಕೃಷ್ಣ ಬೆಣ್ಣೆ ಕೃಷ್ಣನೇ. ಹೇ ಕೃಷ್ಣ ಕೃಷ್ಣ ಮುದ್ದಿನ ಕೃಷ್ಣ ಅಷ್ಟಮಿಯಂದು ಹುಟ್ಟಿದ ಕೃಷ್ಣ ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲಕೃಷ್ಣನೇ. ಹೇ ಗೋಪಿ ಕೃಷ್ಣ ಮುದ್ದಿನ ಕೃಷ್ಣ ತುಂಟತನದ ಸೆಳೆವ ಕೃಷ್ಣ ಯಶೋಧ ಕೃಷ್ಣ ರಾಮ ಕೃಷ್ಣ ಬೆಣ್ಣೆ ಕೃಷ್ಣನೇ.